ಗೋವಾ ನೈಟ್ ಕ್ಲಬ್ನಲ್ಲಿ 25 ಮಂದಿಯನ್ನ ಬಲಿ ಪಡೆಕೊಂಡಿದ್ದ ಬೆರ್ಚ್ ಬೈ ರೋಮಿಯೋ ಲೇನ್ನ 4 ಮಾಲೀಕರ ಪೈಕಿ ಒಬ್ಬರನ್ನ ಪೊಲೀಸರು ಬಂಧಿಸಿದ್ದಾರೆ. ಅಜಯ್ ಗುಪ್ತಾ ಪೊಲೀಸರು ತನ್ನನ್ನ ಬಂಧಿಸುತ್ತಾರೆಂದು ಅಜಯ್ ಗುಪ್ತಾ ಆಸ್ಪತ್ರೆಗೆ ದಾಖಲಾಗಿದ್ರು. 3 ರಿಂದ 4 ದಿನಗಳ ಕಾಲ ಆಸ್ಪತ್ರೆಯಲ್ಲಿಯೇ ಇರುವ ಯೋಜನೆಯಾಗಿತ್ತು. ಈ ಅವಧಿಯಲ್ಲಿ ಬೇರೆ ಪ್ಲಾನ್ ಮಾಡಿ ಬಂಧನದಿಂದ ಪಾರಾಗಲು ಯೋಚಿಸಿದ್ರು. ಈ ಪ್ರಕರಣದಲ್ಲಿ ಗೋವಾ ಪೊಲೀಸರಿಗೆ ಸಹಾಯ ಮಾಡುತ್ತಿರುವ ದೆಹಲಿ ಪೊಲೀಸ್ ಅಪರಾಧ ವಿಭಾಗದ ಅಧಿಕಾರಿಗಳು ಗುಪ್ತಾ ಪ್ಲಾನ್ ವಿಫಲಗೊಳಿಸಿದ್ದಾರೆ. ಗುಪ್ತಾ ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಸಹೋದರರಾದ ಸೌರಭ್ ಲೂತ್ರಾ ಮತ್ತು ಗೌರವ್ ಲೂತ್ರಾ ಅವರೊಂದಿಗೆ ಗುಪ್ತಾ ಕೂಡ ನೈಟ್ ಕ್ಲಬ್ನ ಸಹ ಮಾಲೀಕತ್ವ ಹೊಂದಿದ್ದಾರೆ. ಬುರುಡೆ ಗ್ಯಾಂಗ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದ್ದು, ಈ ಬಗ್ಗೆ ಪ್ರತಿಕ್ರಿಯಿಸಿದ ವಿಪಕ್ಷ ನಾಯಕ ಆರ್ ಅಶೋಕ್, ಬುರುಡೆ ಗ್ಯಾಂಗ್ನ 6 ಜನರು ಷಡ್ಯಂತ್ರ ಮಾಡಿದ್ದಾರೆ. ಬುರುಡೆ ಗ್ಯಾಂಗ್ ಹಿಂದಿರುವ ಸೂತ್ರಧಾರರನ್ನ ಬಂಧಿಸಬೇಕು ಅಂತ ಆಗ್ರಹಿಸಿದ್ರು. ಸಂಚಿನ ಹಿಂದಿನ ಸೂತ್ರಧಾರ ಯಾರು, ಹಣ ನೀಡಿದವರು ಯಾರು ಅಂತ ಪತ್ತೆ ಹಚ್ಚಬೇಕು. ಶನಿ ಸಿಂಗಾಪುರ ಆಯ್ತು, ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಆಯ್ತು, ಹೀಗೆ ಬಿಟ್ರೆ ನಾಳೆ ಹಳ್ಳಿ ಭಾಗದ ಮಾರಮ್ಮನ ಮೇಲೂ ಷಡ್ಯಂತ್ರ ಮಾಡ್ತಾರೆ ಅಂತ ಕಿಡಿಕಾರಿದ್ರು. ಷಡ್ಯಂತ್ರ ಸೂತ್ರಧಾರರ ವಿರುದ್ಧ ಕ್ರಮ ಆಗೇ ಆಗತ್ತೆ ಅಂತ ಡಿಸಿಎಂ ಡಿಕೆಶಿ ಭರವಸೆ ನೀಡಿದ್ದಾರೆ. ಧರ್ಮಸ್ಥಳ ಕೇಸ್ನಲ್ಲಿ ಷಡ್ಯಂತ್ರದ ಬಗ್ಗೆ ನನಗೆ ಮಾಹಿತಿ ಇತ್ತು, ಹೀಗಾಗಿ ನಾನು ಧರ್ಮಸ್ಥಳ ಪರವಾಗಿ ಹೇಳಿಕೆ ನೀಡಿದ್ದೆ. ಕಾನೂನು ಅದರದ್ದೇ ನಿರ್ಧಾರ ಕೈಗೊಳ್ಳಲಿದೆ. ಷಡ್ಯಂತ್ರದ ಬಗ್ಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕೋ ತೆಗೆದುಕೊಳ್ಳುತ್ತೆ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದರು. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ನಾವು ಮೊದಲೇ ಹೇಳಿದ್ವಿ, ಈಗ ಎಲ್ಲ ಸತ್ಯಾಸತ್ಯತೆ ಬಯಲಾಗಿದೆ ಅಂತ ಸಿಟಿ ರವಿ ಪ್ರತಿಕ್ರಿಯೆ ನೀಡಿದ್ರು. ಇದರ ಹಿಂದೆ ಯಾರಿದ್ದಾರೆ ಕೂಡಲೇ ಬಂಧನವಾಗಬೇಕು. ಷಡ್ಯಂತ್ರಕ್ಕೆ ಹಣ ನೀಡಿದವರ ಮೇಲೂ ತನಿಖೆ ಆಗಬೇಕು. ಸಮಗ್ರ ತನಿಖೆ ನಡೆಸಿ ಸರ್ಕಾರ ಕಠಿಣ ಕ್ರಮ ಜರುಗಿಸಬೇಕು ಅಂತ ಬೆಳಗಾವಿಯಲ್ಲಿ ಸಿಟಿ ರವಿ ಹೇಳಿದ್ರು. ಧರ್ಮಸ್ಥಳ ಷಡ್ಯಂತ್ರ ಮಾಡಿದವರ ವಿರುದ್ಧ ತ್ವರಿತಗತಿಯಲ್ಲಿ ಕೋರ್ಟ್ ಮೂಲಕ ಕ್ರಮ ಆಗಬೇಕು ಅಂತ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಆಗ್ರಹಿಸಿದ್ರು. ಧರ್ಮಸ್ಥಳ ಚಲೋ ಮಾಡಿದಾಗ ನಮ್ಮ ವಿರುದ್ಧ ಮಾತಾಡಿದ್ರು, ಈಗ ಷಡ್ಯಂತ್ರ ಮಾಡಿದವರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಇವರೇ ಸುಜಾತಾ ಭಟ್ಗೆ ಎಲ್ಲ ಹೇಳಿಕೊಟ್ಟು ಮಾತಾಡಿಸಿದ್ದು. ಈ ಷಡ್ಯಂತ್ರದಲ್ಲಿ ಭಾಗಿಯಾದವರ ಮೇಲೆ ಕ್ರಮ ಜರುಗಿಸಬೇಕು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಒತ್ತಾಯಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.